ಬಾಸ್ ಸೀಸನ್ 11ರ ಪ್ರೋಗ್ರಾಮ್ಗೆ ಎಲ್ಲ ತಯಾರಿ ನಡೀತಾ ಇದೆ. ಕಂಟೆಸ್ಟೆಂಟ್ ಬಗ್ಗೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಆದರೆ ಈ ಬಾರಿ ಬಿಗ್ ಬಾಸ್ ನಡೆಯೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಯಾಕೆಂತಂದರೆ ಆ ಜಾಗ ಇದೆಯಲ್ಲ, ಬಿಗ್ ಬಾಸ್ ನಡೀತಾ ಇರುವಂಥ ಜಾಗ, ಆ ಜಾಗವೇ ಅಕ್ರಮ. ಬಹುಶಃ ಬಿಗ್ ಬಾಸ್ ಅವರಿಗೂ ಕೂಡ ಈ ವಿಚಾರ ಗೊತ್ತಿಲ್ಲ ಅನಿಸುತ್ತೆ. ಇದು ಜಿಲ್ಲಾಧಿಕಾರಿಗಳು ಕೂಡ ಅಲ್ಲಿ ಮಾಡಬಾರ್ದು ಅಂತೇಳಿ ಆದೇಶ ಕೊಟ್ಟಿದ್ದಾರೆ. ಈ ಸ್ಟೋರಿ ನೋಡಿ. ಜನವರಿ 11ರಂದು ನಾವು ಸುದ್ದಿಯನ್ನು ಮಾಡ್ತೇವೆ. ಬಿಗ್ ಬಾಸ್ ಮನೆ ಸಂಪೂರ್ಣವಾಗಿ ನಿಯಮವನ್ನು ಮೀರಿ ಇಲ್ಲಿ ನಿರ್ಮಿಸಲಾಗಿದೆ ಅಂತ ಹೇಳಿ ಇವತ್ತು ನಾವು ಅದೇ ಮನೆಗೆ ಬಂದಿದ್ದೇವೆ. ಅದರದ್ದು ಒಂದು ಇಂಪ್ಯಾಕ್ಟ್ ಕೂಡ ಆಗಿದೆ. ಕನ್ನಡದಲ್ಲಿ ಈ ಬಾರಿ ನಡೆಯುತ್ತಾ ಇಲ್ವಾ ಬಿಗ್ ಬಾಸ್? ಹೈ ವೋಲ್ಟೇಜ್ ರಿಯಾಲಿಟಿ ಶೋಗೆ ಬೀಳುತ್ತಾ ಬ್ರೇಕ್. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸುದ್ದಿ. ಕೆರೆಯನ್ನು ಕೂಡ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ತಹಶೀಲ್ದಾರ್ ವರದಿಯಲ್ಲಿ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಆ ಅನುಮಾನಕ್ಕೆ ಪುಷ್ಟಿ ನೀಡುವಂತ ಜಾಗ ನಾನು ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕನ್ನಡದ ಬಹುನಿರೀಕ್ಷಿತ ಬಿಗ್ ಬಾಸ್ ಸೀಸನ್ ಟಿವಿ ಪರದೆ ಮೇಲೆ ಮೂಡಿದ್ರೆ ಸಾಕು, ಕೆಲಸ ಬಕ್ಸೆ ಬಿಟ್ಟು ಟಿವಿ ಮುಂದೆ ಕೂರೋರೇ ಜಾಸ್ತಿ, ಊಟ ಬಿಟ್ಟು ಬಿಗ್ ಬಾಸ್ ಜಪ ಮಾಡೋರೇ ಜಾಸ್ತಿ. ಈ ಬಾರಿ ಬಿಗ್ ಬಾಸ್ ಸೀಸನ್ ನಡೆಯುತ್ತಾ ಅಥವಾ ಇಲ್ಲ ಅನ್ನೋ ಚರ್ಚೆ ಶುರುವಾಗಿದೆ. ಬಿಗ್ ಬಾಸ್ ಶೋಗೆ ಕಂಟಕ ಎದುರಾಗಿದ್ದು ಭೂ ಪರಿವರ್ತನೆ ಆದೇಶ ರದ್ದುಗೊಳಿಸಿ ಬೆಂಗಳೂರು ನಗರ ಡಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ಈ ಬಗ್ಗೆ ಜನವರಿ 11ರಂದು ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ಮುನಿರಾಜು ಸರ್ವೆ ನಂಬರ್ 128 ಸರ್ವೆ ನಂಬರ್ 128ರಲ್ಲಿ ಈ ಮನೆಯನ್ನು ನಿರ್ಮಾಣ ಮಾಡಿರೋದು. ಸುಮಾರು 7.11 ಎಕರೆ ಜಾಗ ಇರುವಂತಹ ಸರ್ವೆ ನಂಬರ್ ಇದು. ಈ ಸರ್ವೆ ನಂಬರ್ನಲ್ಲಿ ನಿಯಮವನ್ನು ಗಾಳಿಗೆ ತೂರಿ ಬಿಗ್ ಬಾಸ್ ಮನೆಯನ್ನು ಕಟ್ಕೊಂಡು ಬಿಗ್ ಬಾಸನ್ನು ಆರಂಭಗೊಳಿಸಿದ್ದಾರೆ ಅನ್ನುವಂಥ ಸುದ್ದಿಯನ್ನು ರಿಪಬ್ಲಿಕ್ ಕನ್ನಡ ನಾವು ಮಾಡಿದ್ವಿ. ಹಾಗಾದ್ರೆ ಬಿಗ್ ಬಾಸ್ ಶೋ ಶೂಟ್ ಮಾಡ್ತಾ ಇರುವ ಭೂಮಿ ಮೇಲೆ ಇರುವ ಆರೋಪವಾದರೂ ಏನು ಅನ್ನೋದನ್ನ ನೋಡೋದಾದ್ರೆ, ಏನಿದು ಆರೋಪ? ಬೆಂಗಳೂರು ದಕ್ಷಿಣ ವಲಯದ ಮಾಳಿಗೊಂಡನಹಳ್ಳಿ ಗ್ರಾಮದಲ್ಲಿ ಬಿಗ್ ಬಾಸ್ ಶೋ ಶೂಟ್ ಅನ್ನ ಮಾಡಲಾಗಿತ್ತು. ಡಿ ಮುನಿರಾಜುಗೆ ಸೇರಿದ ಸರ್ವೆ ನಂಬರ್ 128ರ 7.11 ಎಕರೆ ಜಾಗದಲ್ಲಿ ಬಿಗ್ ಬಾಸ್ ಶೋಗೆ ಸೆಟ್ ಹಾಕಲಾಗ್ತಿತ್ತು. ಈ ಭೂಮಿ ಗ್ರೀನ್ ಬೆಲ್ಟ್ ಝೋನ್ ವ್ಯಾಪ್ತಿಗೆ ಒಳಪಡುತ್ತೆ. ಕೃಷಿ ಭೂಮಿಯಲ್ಲಿ ವಾಣಿಜ್ಯ ಚಟುವಟಿಕೆ ನಡೆಸುವಂತಿಲ್ಲ. ಮಾಲೀಕ ಮುನಿರಾಜು ಭೂ ಪರಿವರ್ತನೆಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಕ್ಲಬ್ಸ್ ಉದ್ದೇಶಕ್ಕೆ ಭೂ ಪರಿವರ್ತನೆಗೆ ಆದೇಶವನ್ನು ಪಡೆದಿದ್ರು. ಅದೇ ತಹಶೀಲ್ದಾರ್ ನಿಯಮ ಉಲ್ಲಂಘಿಸಿದ ವರದಿಯನ್ನು ನೀಡಿದ್ರು. ಕ್ಲಬ್ಸ್ ಉದ್ದೇಶಕ್ಕೆ ಭೂ ಪರಿವರ್ತನೆ ಆದೇಶ ಪಡೆದಿದ್ದ ಮುನಿರಾಜು ರಾಮೋಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ಲೈಸೆನ್ಸ್ ಪಡೆದಿದ್ರು. ಅದೇ ತಹಶೀಲ್ದಾರ್ ನಿಯಮ ಉಲ್ಲಂಘಿಸಿದ ವರದಿಯನ್ನು ಸಲ್ಲಿಸಿದ್ರು. ಮತ್ತೊಂದೆಡೆ ಬಿಡಿಎಯಿಂದ ಡಿಸಿ ಅಭಿಪ್ರಾಯ ಕೋರಿದ್ರು. ಬಿಡಿಎಯಿಂದ ಅನುಮೋದನೆ ಪಡೆಯಬೇಕು. ಅಭಿವೃದ್ಧಿ ಕಾರ್ಯಕ್ಕೂ ಮುನ್ನ ಪ್ಲಾನ್ ಅಪ್ರೂವಲ್ ಆಗಬೇಕು. ಅದೇ ಬಿಡಿಎ ಕಡೆಯಿಂದ ಯಾವುದೇ ಅನುಮೋದನೆ ಇಲ್ಲ. ಅಲ್ಲದೆ ವಾಣಿಜ್ಯ ಚಟುವಟಿಕೆ ಬಳಸಲಾಗ್ತಿದೆ. ಹೀಗಾಗಿ ನಿಯಮ ಷರತ್ತು ಉಲ್ಲಂಘನೆ ಆಗಿರುತ್ತೆ. ಹೀಗಾಗಿ ಭೂ ಪರಿವರ್ತನೆ ಆದೇಶ ಅಸಿಂಧು ಅಂತ ಡಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಇದು 127 ಇದು ಸರ್ವೆ ನಂಬರ್. ಇದು 127, ಅದು ಬಂದು 128. ಸಂಪೂರ್ಣವಾದಂಥ ಅಕ್ರಮವಾಗಿ ನಿರ್ಮಾಣವನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಿ. ಸೊ ಈಗ ಆ ಒಂದು ಮನೆಯನ್ನು ತೆರವು ಮಾಡಬೇಕು ಅಥವಾ ಮಾಡಂಗಿಲ್ಲ ಅಂಥೇಳಿ ಈಗ ದಯಾನಂದ್ ಅವರು ಆದೇಶವನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ 7 ಬಿಗ್ ಮಿಸ್ಟೇಕ್ ಆಗಿರೋದು ಎಲ್ಲಿ ಅನ್ನೋದನ್ನ ನೋಡೋದಾದ್ರೆ, 7 ಬಿಗ್ ಮಿಸ್ಟೇಕ್ಸ್. ಕೃಷಿ ಭೂಮಿಯಲ್ಲಿ ವಾಣಿಜ್ಯ ಚಟುವಟಿಕೆ ನಡೆಸಲಾಗ್ತಾ ಇದೆ. ಭೂ ಪರಿವರ್ತನೆ ಮಾಡದೆ ವಾಣಿಜ್ಯ ಚಟುವಟಿಕೆ ಮಾಡುವಂತಿಲ್ಲ. ನಗರ ಯೋಜನಾ ಇಲಾಖೆಯಿಂದ ಪ್ಲಾನ್ ಅಪ್ರೂವ್ ಆಗಿಲ್ಲ. ಗ್ರಾಮ ಪಂಚಾಯಿತಿಯಿಂದ ಅನುಮತಿಯನ್ನು ಪಡೆದುಕೊಂಡಿಲ್ಲ. ಅಗ್ನಿಶಾಮಕ ಇಲಾಖೆಯಿಂದಲೂ ಎನ್ಒಸಿ ಪಡೆದುಕೊಂಡಿಲ್ಲ. ಮಾಲಿನ್ಯ ನಿಯಂತ್ರಣ ಮಂಡಳಿಗೂ ಅರ್ಜಿ ಸಲ್ಲಿಕೆಯಾಗಿಲ್ಲ. ಪೊಲೀಸ್ ಇಲಾಖೆ ಅನುಮತಿ ಪಡೆದಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಅರ್ಜಿದಾರರು ಸರ್ಕಾರಕ್ಕೆ ಪಾವತಿಸಿರುವ ಶುಲ್ಕ ಮುಟ್ಟುಗೋಲಿಗೆ ಸೂಚನೆಯನ್ನು ನೀಡಲಾಗಿದೆ. ಆರ್ಟಿಸಿಯಲ್ಲಿ ಭೂ ಪರಿವರ್ತನೆ ಎಂದು ದಾಖಲಿಸಿದ್ದಲ್ಲಿ ರದ್ದತಿಗೆ ಸೂಚಿಸಲಾಗಿದೆ. ಈ ಬಾರಿ ಬಿಗ್ ಬಾಸ್ ನಡೆಯುತ್ತಾ ಅಥವಾ ಇಲ್ಲ ಅನ್ನೋ ಅನುಮಾನ ಕಾಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಗ್ ಬಾಸ್ ಸೀಸನ್ 11ರ ಪ್ರೋಗ್ರಾಮ್ಗೆ ಎಲ್ಲ ತಯಾರಿ ನಡೀತಾ ಇದೆ. ಕಂಟೆಸ್ಟೆಂಟ್ ಬಗ್ಗೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಆದರೆ ಈ ಬಾರಿ ಬಿಗ್ ಬಾಸ್ ನಡೆಯೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಯಾಕೆಂತಂದರೆ ಆ ಜಾಗ ಇದೆಯಲ್ಲ, ಬಿಗ್ ಬಾಸ್ ನಡೀತಾ ಇರುವಂಥ ಜಾಗ, ಆ ಜಾಗವೇ ಅಕ್ರಮ. ಬಹುಶಃ ಬಿಗ್ ಬಾಸ್ ಅವರಿಗೂ ಕೂಡ ಈ ವಿಚಾರ ಗೊತ್ತಿಲ್ಲ ಅನಿಸುತ್ತೆ. ಇದು ಜಿಲ್ಲಾಧಿಕಾರಿಗಳು ಕೂಡ ಅಲ್ಲಿ ಮಾಡಬಾರ್ದು ಅಂತೇಳಿ ಆದೇಶ ಕೊಟ್ಟಿದ್ದಾರೆ. ಈ ಸ್ಟೋರಿ ನೋಡಿ.
ಜನವರಿ 11ರಂದು ನಾವು ಸುದ್ದಿಯನ್ನು ಮಾಡ್ತೇವೆ. ಬಿಗ್ ಬಾಸ್ ಮನೆ ಸಂಪೂರ್ಣವಾಗಿ ನಿಯಮವನ್ನು ಮೀರಿ ಇಲ್ಲಿ ನಿರ್ಮಿಸಲಾಗಿದೆ ಅಂತ ಹೇಳಿ ಇವತ್ತು ನಾವು ಅದೇ ಮನೆಗೆ ಬಂದಿದ್ದೇವೆ. ಅದರದ್ದು ಒಂದು ಇಂಪ್ಯಾಕ್ಟ್ ಕೂಡ ಆಗಿದೆ. ಕನ್ನಡದಲ್ಲಿ ಈ ಬಾರಿ ನಡೆಯುತ್ತಾ ಇಲ್ವಾ ಬಿಗ್ ಬಾಸ್? ಹೈ ವೋಲ್ಟೇಜ್ ರಿಯಾಲಿಟಿ ಶೋಗೆ ಬೀಳುತ್ತಾ ಬ್ರೇಕ್. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸುದ್ದಿ. ಕೆರೆಯನ್ನು ಕೂಡ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ತಹಶೀಲ್ದಾರ್ ವರದಿಯಲ್ಲಿ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಆ ಅನುಮಾನಕ್ಕೆ ಪುಷ್ಟಿ ನೀಡುವಂಥ ಜಾಗ ನಾನು ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕನ್ನಡದ ಬಹುನಿರೀಕ್ಷಿತ ಬಿಗ್ ಬಾಸ್ ಸೀಸನ್ ಟಿವಿ ಪರದೆ ಮೇಲೆ ಮೂಡಿದ್ರೆ ಸಾಕು, ಕೆಲಸ ಬಕ್ಸೆ ಬಿಟ್ಟು ಟಿವಿ ಮುಂದೆ ಕೂರೋರೇ ಜಾಸ್ತಿ, ಊಟ ಬಿಟ್ಟು ಬಿಗ್ ಬಾಸ್ ಜಪ ಮಾಡೋರೇ ಜಾಸ್ತಿ. ಈ ಬಾರಿ ಬಿಗ್ ಬಾಸ್ ಸೀಸನ್ ನಡೆಯುತ್ತಾ ಅಥವಾ ಇಲ್ಲ ಅನ್ನೋ ಚರ್ಚೆ ಶುರುವಾಗಿದೆ. ಬಿಗ್ ಬಾಸ್ ಶೋಗೆ ಕಂಟಕ ಎದುರಾಗಿದ್ದು ಭೂ ಪರಿವರ್ತನೆ ಆದೇಶ ರದ್ದುಗೊಳಿಸಿ ಬೆಂಗಳೂರು ನಗರ ಡಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ಈ ಬಗ್ಗೆ ಜನವರಿ 11ರಂದು ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ಮುನಿರಾಜು ಸರ್ವೆ ನಂಬರ್ 128 ಸರ್ವೆ ನಂಬರ್ 128ರಲ್ಲಿ ಈ ಮನೆಯನ್ನು ನಿರ್ಮಾಣ ಮಾಡಿರೋದು. ಸುಮಾರು 7.11 ಎಕರೆ ಜಾಗ ಇರುವಂಥ ಸರ್ವೆ ನಂಬರ್ ಇದು. ಈ ಸರ್ವೆ ನಂಬರ್ನಲ್ಲಿ ನಿಯಮವನ್ನು ಗಾಳಿಗೆ ತೂರಿ ಬಿಗ್ ಬಾಸ್ ಮನೆಯನ್ನು ಕಟ್ಕೊಂಡು ಬಿಗ್ ಬಾಸನ್ನು ಆರಂಭಗೊಳಿಸಿದ್ದಾರೆ ಅನ್ನುವಂಥ ಸುದ್ದಿಯನ್ನು ರಿಪಬ್ಲಿಕ್ ಕನ್ನಡ ನಾವು ಮಾಡಿದ್ವಿ. ಹಾಗಾದ್ರೆ ಬಿಗ್ ಬಾಸ್ ಶೋ ಶೂಟ್ ಮಾಡ್ತಾ ಇರುವ ಭೂಮಿ ಮೇಲೆ ಇರುವ ಆರೋಪವಾದರೂ ಏನು ಅನ್ನೋದನ್ನ ನೋಡೋದಾದ್ರೆ, ಏನಿದು ಆರೋಪ? ಬೆಂಗಳೂರು ದಕ್ಷಿಣ ವಲಯದ ಮಾಳಿಗೊಂಡನಹಳ್ಳಿ ಗ್ರಾಮದಲ್ಲಿ ಬಿಗ್ ಬಾಸ್ ಶೋ ಶೂಟ್ ಅನ್ನ ಮಾಡಲಾಗಿತ್ತು. ಡಿ ಮುನಿರಾಜುಗೆ ಸೇರಿದ ಸರ್ವೆ ನಂಬರ್ 128ರ 7.11 ಎಕರೆ ಜಾಗದಲ್ಲಿ ಬಿಗ್ ಬಾಸ್ ಶೋಗೆ ಸೆಟ್ ಹಾಕಲಾಗ್ತಿತ್ತು. ಈ ಭೂಮಿ ಗ್ರೀನ್ ಬೆಲ್ಟ್ ಝೋನ್ ವ್ಯಾಪ್ತಿಗೆ ಒಳಪಡುತ್ತೆ. ಕೃಷಿ ಭೂಮಿಯಲ್ಲಿ ವಾಣಿಜ್ಯ ಚಟುವಟಿಕೆ ನಡೆಸುವಂತಿಲ್ಲ. ಮಾಲೀಕ ಮುನಿರಾಜು ಭೂ ಪರಿವರ್ತನೆಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಕ್ಲಬ್ಸ್ ಉದ್ದೇಶಕ್ಕೆ ಭೂ ಪರಿವರ್ತನೆಗೆ ಆದೇಶವನ್ನು ಪಡೆದಿದ್ರು. ಆದರೆ ತಹಶೀಲ್ದಾರ್ ನಿಯಮ ಉಲ್ಲಂಘಿಸಿದ ವರದಿಯನ್ನು ನೀಡಿದ್ರು. ಕ್ಲಬ್ಸ್ ಉದ್ದೇಶಕ್ಕೆ ಭೂ ಪರಿವರ್ತನೆ ಆದೇಶ ಪಡೆದಿದ್ದ ಮುನಿರಾಜು ರಾಮೋಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ಲೈಸೆನ್ಸ್ ಪಡೆದಿದ್ರು. ಆದರೆ ತಹಶೀಲ್ದಾರ್ ನಿಯಮ ಉಲ್ಲಂಘಿಸಿದ್ದ ವರದಿಯನ್ನು ಸಲ್ಲಿಸಿದ್ರು. ಮತ್ತೊಂದೆಡೆ ಬಿಡಿಎಯಿಂದ ಡಿಸಿ ಅಭಿಪ್ರಾಯ ಕೋರಿದ್ರು. ಬಿಡಿಎಯಿಂದ ಅನುಮೋದನೆ ಪಡೆಯಬೇಕು. ಅಭಿವೃದ್ಧಿ ಕಾರ್ಯಕ್ಕೂ ಮುನ್ನ ಪ್ಲಾನ್ ಅಪ್ರೂವಲ್ ಆಗಬೇಕು. ಆದರೆ ಬಿಡಿಎ ಕಡೆಯಿಂದ ಯಾವುದೇ ಅನುಮೋದನೆ ಇಲ್ಲ. ಅಲ್ಲದೆ ವಾಣಿಜ್ಯ ಚಟುವಟಿಕೆ ಬಳಸಲಾಗ್ತಿದೆ. ಹೀಗಾಗಿ ನಿಯಮ ಷರತ್ತು ಉಲ್ಲಂಘನೆ ಆಗಿರುತ್ತೆ. ಹೀಗಾಗಿ ಭೂ ಪರಿವರ್ತನೆ ಆದೇಶ ಅಸಿಂಧು ಅಂತ ಡಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಇದು 127 ಇದು ಸರ್ವೆ ನಂಬರ್. ಇದು 127. ಅದು ಬಂದು 128 ಸಂಪೂರ್ಣವಾದಂಥ ಅಕ್ರಮವಾಗಿ ನಿರ್ಮಾಣವನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಸೊ ಈಗ ಆ ಒಂದು ಮನೆಯನ್ನು ತೆರವು ಮಾಡಬೇಕು ಅಥವಾ ಮಾಡಂಗಿಲ್ಲ ಅಂಥೇಳಿ ಈಗ ದಯಾನಂದ್ ಅವರು ಆದೇಶವನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ 7 ಬಿಗ್ ಮಿಸ್ಟೇಕ್ ಆಗಿರೋದು ಎಲ್ಲಿ ಅನ್ನೋದನ್ನ ನೋಡೋದಾದ್ರೆ, 7 ಬಿಗ್ ಮಿಸ್ಟೇಕ್ಸ್. ಕೃಷಿ ಭೂಮಿಯಲ್ಲಿ ವಾಣಿಜ್ಯ ಚಟುವಟಿಕೆ ನಡೆಸಲಾಗ್ತಾ ಇದೆ. ಭೂ ಪರಿವರ್ತನೆ ಮಾಡದೆ ವಾಣಿಜ್ಯ ಚಟುವಟಿಕೆ ಮಾಡುವಂತಿಲ್ಲ. ನಗರ ಯೋಜನಾ ಇಲಾಖೆಯಿಂದ ಪ್ಲಾನ್ ಅಪ್ರೂವ್ ಆಗಿಲ್ಲ. ಗ್ರಾಮ ಪಂಚಾಯಿತಿಯಿಂದ ಅನುಮತಿಯನ್ನು ಪಡೆದುಕೊಂಡಿಲ್ಲ. ಅಗ್ನಿಶಾಮಕ ಇಲಾಖೆಯಿಂದಲೂ ಎನ್ಒಸಿ ಪಡೆದುಕೊಂಡಿಲ್ಲ. ಮಾಲಿನ್ಯ ನಿಯಂತ್ರಣ ಮಂಡಳಿಗೂ ಅರ್ಜಿ ಸಲ್ಲಿಕೆಯಾಗಿಲ್ಲ. ಪೊಲೀಸ್ ಇಲಾಖೆ ಅನುಮತಿ ಪಡೆದಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಅರ್ಜಿದಾರರು ಸರ್ಕಾರಕ್ಕೆ ಪಾವತಿಸಿರುವ ಶುಲ್ಕ ಮುಟ್ಟುಗೋಲಿಗೆ ಸೂಚನೆಯನ್ನು ನೀಡಲಾಗಿದೆ. ಆರ್ಟಿಸಿಯಲ್ಲಿ ಭೂ ಪರಿವರ್ತನೆ ಎಂದು ದಾಖಲಿಸಿದ್ದಲ್ಲಿ ರದ್ದತಿಗೆ ಸೂಚಿಸಲಾಗಿದೆ. ಈ ಬಾರಿ ಬಿಗ್ ಬಾಸ್ ನಡೆಯುತ್ತಾ ಅಥವಾ ಇಲ್ಲ ಅನ್ನೋ ಅನುಮಾನ ಕಾಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.